ರದ್ದಾಗಬೇಕಿದು, ರದ್ದಾಗಲೇಬೇಕು. ಇದು ಎಲ್ಲಿ ಅಣ್ಣ ಎಷ್ಟಿದು? ಅವ್ರ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಕೊಡ್ತಿಲ್ಲವ್ವ. ಥ್ಯಾಂಕ್ಸ್ ಅಜಯ್. ಸೊ ಗೈಸ್, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನೀವು ತಮ್ಮನೇಲಲ್ಲಿ ನೋಡ್ದಂಗೆ 100 ರೂಪೀಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ. 100 ರೂಪೀಸ್ ಚಾಲೆಂಜು ಇವಾಗ ಸ್ಟಾರ್ಟ್ ಮಾಡಬೇಕು. ಅದು ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳವಳೆ. ಯಾಕಂದ್ರೆ ಈ ರೋಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂಗಡಿಗಳಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. 100 ರೂಪೀಸ್ ಅವನಿಗೆ, 100 ರೂಪೀಸ್ ನನಗೆ. ಅತಿ ಕಡಿಮೆ ದುಡ್ಡು ಖರ್ಚು ಮಾಡಿ ಜಾಸ್ತಿ ಪ್ರಾಡಕ್ಟ್ಸ್ ಯಾರು ತರ್ತಾರೆ ಅವರೇ ವಿನ್ನರು. ಆ್ಯಂಡ್ ಇನ್ನೊಂದು ಮೇನ್ ರೂಲ್, ಒಂದು ಅಂಗಡಿಲಿ ಒಂದೇ ಪ್ರಾಡಕ್ಟ್ ತೊಗೋಬೇಕು. ಅವನು ಎಷ್ಟು ಅವ್ನು ಟ್ಯಾಲೆಂಟ್ ಫ್ರೀ ಆಗಾದರೂ ತೊಗೊಳ್ಳಿ, ಹೆಂಗಾದರೂ ಮಾಡಲಿ. ಸೊ ಇದನ್ನು, ಈ ಸತ್ಯಾಂಶನ ಎಲ್ಲ ಹೊರ ತರ್ತಾರೆ ನಮ್ಮ ಮನು ಹಿಂದೆ ಕ್ಯಾಮ್ರಾಮನ್. ಅವನ್ನ ತೋರಿಸ್ತೀನಿ. ರೆಡಿನಾ ಚಾಲೆಂಜಿಗೆ? ಸೊ ಟೈಮರ್ ಸ್ಟಾರ್ಟ್ ಮಾಡಿ ಕಳಿಸ್ತೀನಿ. ಫೋನ್ ಕೊಡು. ಓಕೆನಾ? ಟೈಮರ್ ಸ್ಟಾರ್ಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಗೈಸ್. 5 ನಿಮಿಷದಲ್ಲಿ ವಾಪಸ್ ಬರಬೇಕು. ನಾನು ಫೋನ್ ಮಾಡಬೇಕಾ, ನೀವು ನೋಡ್ಕೋತೀರಾ ಟೈಮು? ನಾನು ಫೋನ್ ಮಾಡ್ತೀನಿ. ಅದಾದಮೇಲೆ ಅವ್ರು ಏನೇ ತಂದಿರೋ ವೀಡಿಯೋಲಿ ನೋಡ್ತೀನಿ, ಅದೆಲ್ಲ ಡಿಸ್ಕ್ವಾಲಿಫೈ. ಸೊ ಕರೆಕ್ಟ್ 5 ನಿಮಿಷಕ್ಕೆ ಬಂದರೆ ನೀವೇ ವಿನ್ನು. ಸೊ ಗೈಸ್, ಇವತ್ತಿನ ಕ್ಯಾಮ್ರಾಮನ್ ಮನು ಕ್ಯಾಮ್ರಾಮನ್. ನಿಮ್ಮ ಏರಿಯಾಲಿ ಇವತ್ತೇನಾದರೂ ನಿಮ್ಮ ನವೀನ ಗೆದ್ರೆ ಏನು ಕೊಡಿಸ್ಯಾ ನೋಡಿ. ಚಾಲೆಂಜಲ್ಲಿ ಗೆದ್ರೆ ಅದು ಹೇಳ್ಬೇಕು. ಹೇಳು, ಚಾಲೆಂಜಲ್ಲಿ ಏನು ಗೆದ್ರೆ ಏನು ಅದನ್ನು. ಗೈಸ್, ಈ ಚಾಲೆಂಜಲ್ಲಿ ಗೆದ್ರೆ ಏನು ಅಂತ ಆಮೇಲೆ ಲಾಸ್ಟಲ್ಲಿ ನೋಡೋಣ. ಸದ್ಯಕ್ಕೆ ನಾವು ಸ್ವಲ್ಪ ಕಡಿಮೆ ಖರ್ಚು ಮಾಡ್ತಾ ಇದೀವಿ, ಮನು ಅವ್ರ ಥರ. ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಸೊ ಗೈಸ್, ನಿಮ್ಮ ಏರಿಯಾಲಿ ನಾವು ವ್ಲಾಗ್ ಮಾಡ್ತಿದ್ದೀವಿ. ನಿಮಗೆ ಏನು ಅನ್ಸ್ತಾ ಬೇಗ ಒಂದು ಮಾತಲ್ಲಿ ಹೇಳು, ಒಂದು ವಾಕ್ಯದಲ್ಲಿ ಹೇಳಕ್ಕಾಗಲ್ಲ. ನಾವು ಜಾಸ್ತಿ ಅಂಗಡಿಗಳಿಗೆ ಹೋಗಿಲ್ಲ ಬೇರೆದಲ್ಲಿ. ಇವಾಗಲೇ ಫಸ್ಟ್ ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ. 100 ರೂಪಾಯಿನ 5 ನಿಮಿಷದಲ್ಲಿ 2 ನಿಮಿಷ ಖಾಲಿ ಮಾಡ್ಬೋದು. ಇಲ್ಲೇ ವೆಂಕಟಗಿರಿ ಅಂತ ಒಂದು ಇದೆ, ತೋರಿಸಿ ಲಾಸ್ಟ್. ವೆಂಕಟಗಿರಿ ದೇವಸ್ಥಾನ. ನೀನ್ ರೂಲ್ಸ್ ನೋಡ್ಕೋಬೇಕು. ನೀನ್ ಮತ್ತೆ ಏನು ಮಾತಾಡಬಾರ್ದು. ಆದ್ರೆ ನೀನ್ ನೋಡ್ಕೋತಾ ಇರ್ಬೇಕು. ಒಂದು ತಪ್ಪು ಮಾಡಿದ್ರೆ ನೀನ್ ಲಾಸ್ಟ್ ಅಲ್ಲಿ ಬಂದಂಗೆ ಹೇಳ್ಬೇಕು. ಒಂದು ಅಂಗಡಿಲಿ 2 ಐಟಮ್ ತಗೊಂಡ ಅಲ್ಲಿ ಹೇಳ್ಕೊಡ್ಬಾರ್ದು ಅವನಿಗೆ. ವಿಡಿಯೋ ಇರುತ್ತಲ್ಲ, ಪ್ರೂಫ್ ವಿಡಿಯೋ ಇರುತ್ತೆ, ಬಟ್ ಆದ್ರೂ ನೀನ್ ಹೇಳ್ಕೊಡ್ಬಾರ್ದು. ಒಂದು ಪ್ಯಾಕೆಟ್ ತಗೋ, 2 ಕಳ್ಳೆ ಬೀಜ, ನೀರು ಅಷ್ಟೇ. ಸೊ ಗೈಸ್, ಇವಾಗ ನಾನು ಟೈಮರ್ ಸ್ಟಾರ್ಟ್ ಮಾಡಿ ಅವ್ರನ್ನ ಕಳಿಸ್ತೀನಿ. ಇಸ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಗೊತ್ತಾ, ಎಲ್ಲೆಲ್ಲ ಅಂಗಡಿ ಹೋಗುತ್ತೆ. ಈ ಅಂಗಡಿ ಅಂತೂ ಇಲ್ವೇ ಇಲ್ಲ ಅಂತ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲ ಅಂದ್ರು. ನಮಗೆ ಗೊತ್ತಿರೋರು ಇದ್ದಾರೆ. ನಾನು ನಾರ್ಮಲ್ ಜಿಯೋ ಮಾರ್ಟ್, ಈಗ ಅವ್ರ ಅಂಗಡಿಗೆ ಹೋಗ್ತೀನಿ. ಸೊ ಅವರೇ ಪಾಪ ಕೊಟ್ಟರು. ಹೇಳಿಗ. ಸೊ ಗೈಸ್, ಈಗ ನಾನು ಟೈಮರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮರ್ ಸ್ಟಾರ್ಟ್ ಮಾಡ್ತೀನಿ 5 ನಿಮಿಷ. ಅವರೇ ಕರೆಕ್ಟಾಗಿ 5 ನಿಮಿಷ ನೋಡ್ಕೊಂಡು ವಾಪಸ್ ಬಂದರೆ ಓಕೆ. ನಾನು ಕಾಲ್ ಮಾಡ್ತೀನಿ. ವಾಪಸ್ ಬಂದಿಲ್ಲ ಅಂದರೆ ಏನು ತೊಗೊಂಡಿದ್ರೆ ಅದು ವಿಡಿಯೋನ ಡಿಸ್ಕ್ವಾಲಿಫೈ ಮಾಡ್ತೀನಿ. ಓಕೆ, 155 ಸ್ಟಾರ್ಟ್ ಮಾಡೋಣ. ಸರಿ, 154 ಇವಾಗ. 155 ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ. 2 o'clock ವಾಪಸ್ ಇರಬೇಕು. ಸ್ಟಾರ್ಟ್. ಹೋಗಿ ಎಲ್ಲ ಓಕೆ, ಬಾಯ್. ಏನೋ ಒಂದು ಸೇರ್ ಸಾಕಾಜಿ, ಆಮೇಲೆ ತಾಂತೀನಿ. ಈಗ ಒಂದು ಸೇರ್ ಸಾಕು. ತಾಜಿ ಚೆನ್ನಾಗೈತೆ ಟೇಸ್ಟು. ಎಲ್ಲಿರೋದು? ಯಾವ ಊರ್ದು? ಹಾಂ, ₹20. ಥ್ಯಾಂಕ್ಸ್ ಅಜಯ್. ನೋಡ್ರಿ, ಇಂಥವ್ರಿಗೆ ಪಾಪ ಚೇಂಜ್ ಇಲ್ಲ ಅಂತಂದ್ರೆ ಪಾಪ ಹುಡುಕಿ ಕೊಡ್ತಾರೆ. ಇದು ಇಂಥವ್ರು. ಟೈಮ್ ಇಲ್ವಾ? ಬಾರ ಬೇಗ. ಹಾಂ, ಏನು 3 ನಿಮಿಷ ಆಯ್ತಾ? ಒಂದೊಂದೇ ತಗೊಂತೀನಿ. ಅವಾಗ ಏನು ತಗೊಂತೀನಿ ನೋಡಂಗೆ. ಮೋಸಂಬಿ ಕೊಡಪ್ಪ, ಒಂದೇ ಒಂದು ಕೊಡು, ಬೇಗ ಕೊಡು. ಎಷ್ಟು? ₹5? ಅದು ಬೇಡ ಹಂಗಾರೆ. ಬೇರೆ ಯಾವ್ದಾರು ಇದೆ? ದಾಳಿಂಬ್ರೆ ಎಷ್ಟು ಇದೆ? ಎಷ್ಟು? ಒಂದು ₹10 ಬರಲ್ವಾ? ಯಾಕೆ? ಒಂದು ಆಯ್ತು, ಕೊಡಿದೆ. ಇದು 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 ಅದು ಬರುತ್ತೆ. ಎಷ್ಟಿದು? ಒಂದು 80 ರೂಪಾಯಿ ಕೆಜಿ. ಒಂದು ಹಾಂ, 5 ರೂಪಾಯಿ ತಗೋಲಿ. ₹10. ಓಕೆ, ಬಾರ ಬೇಗ ಬೇಗ ಬೇಗ. ಕಮಾನ್, ಓಡಾಡ್ಸ್ತಾ ಇನಿ.
ಪಟಾಪಟ ಆದಷ್ಟು ಬೇಗ ಇಸ್ಕೊತಾ ಇದ್ದೀನಿ. ಬಾ ನಮ್ಮ ಅಂಗಡಿಲೇ ಇದೇ ಕೇಳಿದ್ದು, ಇದೇ ಜಿಯೋ ಮಾರ್ಟ್ ನಂಗೆ ಗೊತ್ತಿರೋ ಅಂಗಡಿ. ಸೊ ಲೆಕ್ಕರೆಗೆ ಬರೀ ಈ ಜಿಯೋ ಮಾರ್ಟಿಗೆ ಬನ್ನಿ. ಅಲ್ಲ, ಜಿಯೋ ಮಾರ್ಟ್ ಅಂತಂದರೆ ನಾನು ಅನ್ನೋದು ಜಾಸ್ತಿ SLV ಮಾರ್ಟ್. ಸೊ ಗೈಸ್, ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಟೈಮರ್ ನೋಡ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಹೋಗ್ಬಿಟ್ರೆ ಆಮೇಲೆ ನನಗೂ ಗೊತ್ತಾಗುತ್ತಲ್ವ ಏನೇನು ತಗೋಬೇಕು ಅಂತ. ಸೊ ಅದಕ್ಕೆ ನಾನು ಹೋಗಿಲ್ಲ, ಚೀಟ್ ಮಾಡಬಾರ್ದು ಅಂತ ಅಷ್ಟೇ. ನನ್ನ ಪ್ರಕಾರ 5 ನಿಮಿಷಕ್ಕೆ ನಿಜವಾಗ್ಲೂ ಜಾಸ್ತಿ ಐಟಮ್ಸ್ ತಗೊಳಕ್ಕಾಗಲ್ಲ. ಬಟ್ ನೋಡೋಣ, 1, 2, 3 ಹೆಂಗಾದ್ರೂ ಸರಿ, ನೋಡುವ ಹೆಂಗಾಗುತ್ತೆ. ಗೊತ್ತಿರೋ ಅಂಗಡಿ ಏನು ಅನ್ಕೊಂತಾರೆ ಏನೋ ಗೊತ್ತಿಲ್ಲ. ಒಂದು ಯಾವ್ದಾರು ಬಿಸ್ಕೆಟ್ ಇಸ್ಕೊಂಡಿದ್ರು. ಇರ ಅಣ್ಣ, ಎಷ್ಟಿದ ಅಣ್ಣ, ಎಷ್ಟಿದ? ಹಂಗೆ ಬಿಲ್ಲ ನಾನು ಬರ ಬೇಗ. ಅಲ್ಲಿ ಮೆಡಿಕಲಲ್ಲಿ ಒಂದು ತಗೋತೀವಿ, ಬರ. ಮೆಡಿಕಲ್ ಬೇಡ, ಮೆಡಿಕಲಲ್ಲಿ ಜನ ಅವರೇ. ಹೇಳೋ, ಏನಾರು ಮಾತಾಡೋ. ಏನು ಮಾತಾಡೋಂಗಿಲ್ಲ ನೀನು, ಏನಾರು ಮಾತಾಡೋ. ಹಾಂ, ಇಲ್ಲೇ ಅಂತ ಹಳ್ಳಿ ಒಂದು 10 ರೂಪಾಯಿ ಎಲೆ ತರ್ತೀನಿ, ನಮ್ಮ ಅಜ್ಜಿಗೆ ಬೇಕು. ಅಣ್ಣ, ಒಂದು 10 ರೂಪಾಯಿ ಎಲೆ ಕೊಡ್ರಿ. ನಾ 50 ರೂಪಾಯಿ ಬೇಕಾಯ್ತಾ? ಇನ್ನು 30 ನಿಮಿಷ ಖಾಲಿ. ನಾ ಒಂದೇ ನಿಮಿಷ, ಅದೇ ಇನ್ನೊಂದು ನಿಮಿಷ ಖಾಲಿ ಮಾಡ್ತೀನಿ. ಅಣ್ಣ, ಒಂಚೂರು ಬೇಗ ಅಷ್ಟೇಣ್ಣ. ಇರಪ್ಪ, ಇನ್ನೂ 1 ನಿಮಿಷ ಐತೆ. ಇಲ್ಲ, 1 ನಿಮಿಷ ಐತೆ, 1 ನಿಮಿಷ ಐತೆ. ಇರಪ್ಪ, 1 ನಿಮಿಷ ಐತೆ. 1 ನಿಮಿಷ ಐತೆ, ಇರಪ್ಪ. 1 ನಿಮಿಷ ಐತೆ, 1 ನಿಮಿಷ. 1 ನಿಮಿಷ ಐತ್ರ. ಆಯ್ತು, ಓಕೆ, ಕಟ್ ಮಾಡಪ್ಪ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ನಾನು 40 ರೂಪಾಯಿ ಮುಗಿಸ್ಕೊಂಡಿದ್ದೀನಿ, ಬರ್ರಿ. 40 ರೂಪಾಯಿ ಮುಗಿಸ್ಕೊಂಡಿದ್ದೀನಿ. ಇನ್ನ ನೋಡು, ಏನೇನೋ ತಂದಿದ್ದೀನಿ. ಮೈಕ್ ನಿಂದ ಹಾಕೋ, ನಾನು ಆಫ್ ಮಾಡ್ತೀನಿ ಇದನ್ನ. 40 ರೂಪಾಯಿ ಮುಗಿಸ್ಕೊಂಬತ್ತೀನಿ. ಈಗ ಐತಿ ಇಳ್ದು ಇರೋ ಟೈಮ್ ಮಾರಿ. ಈಗ ನಾನು ಮಾಡ್ತೀನಿ. ಕಳೆಕಾಯ್ಯ ಅದನ್ನ ತಿಂದು ಟೇಸ್ಟ್ ನೋಡಷ್ಟು ಟೈಮ್ ಇತ್ತ ಇವನಿಗೆ. ಇಲ್ಲ. ಸೊ ಗೈಸ್, ಬನ್ನಿ ಗೈಸ್. ಸೊ ಫಸ್ಟ್ ಇವಾಗ ನಾನು ಬೇಕ್ರಿಗೆ ಹೋಗ್ತಿದ್ದೀನಿ. ಬೇಗ ಬಾರು, ಬೇಕ್ರಿಗೆ ಹೋಗೋಣ. ಬಾರು ಫಸ್ಟು, ಈ ಬೇಕ್ರಿಗೆ ಹೋಗೋಣ ಬಾರು. ಅಲ್ಲ, ಗೊತ್ತು, ಹೋಗ್ತೀನಿ ಇರು. ಫಸ್ಟು ಇದಕ್ಕೆ ಹೋಗ್ಬೇಕಿತ್ತು. ಐತೆ ಗೊತ್ತು, ಬಾ. ಅವನೇನು ಹೇಳ್ಕೊಡ್ತಿಲ್ಲ ಗೈಸ್, ನಂಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಅವ್ರು ಬ್ಯುಸಿ ಇದ್ದಾರೆ ತುಂಬ ಅಲ್ಲಿ, ಇವತ್ತಾಗಲ್ಲ. ಅಲ್ಲಿ ಬ್ಯುಸಿ ಇದ್ದಾರೆ ಅವರಲ್ಲಿ. ಅಲ್ಲ ಬೇಡ, ಬಾ. ಅಂಕಲ್, ಕಸ್ತೂರ್ ಮಾತ್ರೆ ಇದೆಯಾ? ಕೊಡಿ, ಚಿಕ್ಕದು ಕಸ್ತೂರ್ ಮಾತ್ರೆ. ಎಷ್ಟದು? ಹಾಂ, ಆಗೋಯ್ತಾ? ಇಲ್ಲಿ 30. ಇದಕ್ಕಿಂತ ಚಿಕ್ಕದಿಲ್ವಾ? ಕೊಡಿ, ಆಯ್ತು. ಎಲೆ ಥ್ಯಾಂಕ್ ಯು. ಇದು ಎಲೆ ಅವನು ಇಸ್ಕೊಳ್ಳಿ, 10 ರೂಪಾಯಿಗೆ. ಹಾಂ, ತಿನ್ನಕ್ಕೆ. ಮೆಡಿಕಲ್ ಅವ್ರು ಬಿಸಿ ಇದಾರೆ. ಬೇರೆ ಮೆಡಿಕಲ್ ಎಲ್ಲಿದೆ ಇಲ್ಲಿ? ಅವ್ರು ಕೊಡೋದು ಲೇಟ್ ಮಾಡಿಬಿಡ್ತಾರೆ. ಅಲ್ಲಿ ಹೋಗಿ ಬರೋಣ, ಬಾ ಮಾರ್ಟಿಗೆ. ಹುಷಾರು, ಬಾರು. ಇನ್ನೂ ಎಷ್ಟು ನಿಮಿಷ ಐತೆ? ಹಾಂ, ಬಾ. ಇವಾಗ 3 ಮಿನಿಟ್ಸ್ ಇದೆಲ್ಲ, ಸ್ವಲ್ಪ ನಿಧಾನಕ್ಕೆ ಖರ್ಚು ಮಾಡೋಣ ಇವಾಗ. ಇದೆಷ್ಟಿದು ಚಾಕ್ಲೇಟು? 5 rupees. ಹಾಂ, ತಗೊಳ್ಳಿ. ಥ್ಯಾಂಕ್ ಯು.
ನಡಿ ನಡಿ ನಡಿ. ಮನುಗೆ ಇವತ್ತು ಫುಲ್ ಎಕ್ಸರ್ಸೈಸ್ ಮಾಡಿಸ್ತಿದ್ದೀನಿ ನಾನು. ಒಂದು ಐಮೋಲ್ ಟ್ಯಾಬ್ಲೆಟ್ ಕೊಡಿ. ಬ್ಲಾಗ್ ಯೂಟ್ಯೂಬಲ್ಲಿ ಬೇಗ ಅದಕ್ಕೆ ಟೈಮ್ ಇಲ್ಲ. ಐಮೋಲ್ ಇಲ್ವಾ? ಡೋಲೋ ಇದು ಕಫ ಬೇಡ ಬಾ ಇಲ್ವಣ್ಣ? ಬೇಡ ಬಾ 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 ಬೇಡ ಬಾ. ಅವ್ರ ವಿಡಿಯೋ ನೋಡೋದಲ್ಲ ಅದಕ್ಕೆ ಕೊಡ್ತಿಲ್ಲವ್ವ. ₹5 ಯಾವ ಹಣ್ಣು ಬರುತ್ತೋ? ಯಾವುದು ಬರಲ್ಲ ಅಲ್ವಾ? ಬಾಳೆಹಣ್ಣು ಬರುತ್ತೆ ತಾನೆ. ಬಾಳೆಹಣ್ಣು ಒಂದು. ಏನಿಲ್ಲ ₹5. ಥ್ಯಾಂಕ್ ಯು. ಬಾ. ಇನ್ನೇನು ಇನ್ನೆಷ್ಟಿದೆ ಟೈಮು? 2 minutes. ಇನ್ನೂ 2 minutes ಇದೆಯಾ? ಬಾರಾಮಾಗಿ ತಗೊಳ್ದಮ್ಮ. 1 2 3 4. ಅಲ್ಲ ಬೇಕ್ರಿಗೆ ಹೋಗ್ಬೇಡ ಬಾಯ್ಲಿ. ಅಂಕಲ್ ಆ್ಯಪಲ್ ಕೇಕ್ ಇದೆಯಾ? ಒಂದು ಕೊಡಿ. ₹5 2 ಕೊಡಿ ಹೋಗ್ಲಿ. ಆಯ್ತು. ಒಂದು 2 3 4 5. ಅವ್ನು ನಿಜ 6 ಪ್ರಾಡಕ್ಟ್ಸ್ ತೊಗೊಂಡಿದ್ದಾನ? 6 ತೊಗೊಂಡಿದ್ದಾರೆ. ಇನ್ನೂ ಟೈಮ್ ಇದೆಯಾ ನನಗೆ? ಇನ್ನೂ 1 ನಿಮಿಷ ಇದೆ. ಥ್ಯಾಂಕ್ ಯು. 40 ಇನ್ನೇನು ತೊಗೊಳೋದು ಮನು? ಹಾಂ, ಹೂವು ಇಸ್ಕೊಂಬಿಡ್ತೀನಿ. ನಂಗೆ ಗೊತ್ತಿಲ್ಲ ಏನಾಗುತ್ತೆ, ನೋಡೋಣ ಬನ್ನಿ. ಇಲ್ಲ ಬಾ ನೋಡಿ. ರೋಸ್ ಇಸ್ಕೊಳ್ಳೋಣ. ₹10 ರೋಸ್ ಕೊಡಿ. ಆದರೂ ನಂಗೆ ಏನು ಗೊತ್ತಾ ಬೇಜಾರಾಗಿದ್ದು, ಮೆಡಿಕಲ್ ಅವರು ವಿಡಿಯೋ ಮಾಡ್ತಿದ್ದೀವಿ ಅಂತ ನೋಡಿ ಐಮಲ್ ಟ್ಯಾಬ್ಲೆಟ್ ಕೇಳಿದ್ದು ಗೈಸ್. ಟೈಮ್ ಮುಗೀತು ಅಂತ. ₹10 ಆಯ್ತಾ? ಹಾಂ, ಥ್ಯಾಂಕ್ ಯು. ಮುಗ್ದೈತೆ ಟೈಮು. ಮುಗ್ದಿದ್ರು ಅಲ್ಲಿ ನೋಡಿ ಶಾಪಿಂಗ್ ಮಾಡ್ತಾರೆ. ಅಲ್ಲಿ ಶಾಪಿಂಗ್ ಮಾಡ್ತಾರೆ ನೋಡಿ. ಅಲ್ಲಿ ಈಸ್ಕೊಂತಾರೆ, ಒಂದು ವಿಡಿಯೋ ಮಾಡ್ತಾರೆ. ಸೊ ಮುಗ್ದೆ ಆಗ್ಲೇ ಎಷ್ಟು ಮುಗ್ದಾಗ್ಲೇ ಆಗಿದೆ ಸೆಕೆಂಡ್ಸು. ಆಲೆ ಹತ್ತತ್ರ ಇವಾಗ 1 ನಿಮಿಷ ಎಕ್ಸ್ಟ್ರಾ ಆಯ್ತು. ಸೊ ಇವಾಗ ನೋಡೋಣ. ಈಗ ಅವಳದೆಲ್ಲ ಪ್ರತಿಯೊಂದು ಕ್ಯಾನ್ಸಲ್ ಆಗ್ಬೇಕಷ್ಟೇ. ನೋಡಿ ಅಲ್ಲಿ ತಗೋತಾರೆ ನೋಡಿ. ಅಲ್ಲಿ ನಿಂತಾಳೆ, ಅಲ್ಲಿ ನಿಂತ್ಬಿಟ್ಟು ಈಸ್ಕೊತಾವಳೆ, ಅಲ್ಲಿ ಮಾಡ್ತಾಳೆ. ಇದು ಕ್ಯಾನ್ಸಲ್ ಆಗ್ಬೇಕು, ರದ್ದಾಗ್ಬೇಕು. ಇದು ರದ್ದಾಗ್ಲೇಬೇಕು ಅಷ್ಟೇ. ಈಗ ಆಲೆ ಬರ್ತಾಳೆ ಅಷ್ಟೇ. ಆಗೈತೆ ಅಲ್ಲಿ ಬರ್ತಾಳೆ. ಅದೇ ಅವ್ನು ಹೇಳ್ತಾನೆ ಕೇಳಿಸ್ತೈತೆ. 5 ನಿಮಿಷ 47 ಸೆಕೆಂಡ್ ಅಂತ ಹೇಳ್ತಾನೆ. ಕೇಳಿಸ್ತದು ಕೇಳಿಸ್ತು. ಹಾ, ಈಗ ರದ್ದಾಗ್ಬೇಕದು. ಇಲ್ಲ ಮುಗೀತು, ನಾನು ನೋಡ್ದೆ. ಏನ್ ಹೇಳಿ ಓಕೆ. ಇಲ್ಲ ನಾನು ನೋಡ್ದೆ. ನಂದು ಅದೇ ಆಗಿತ್ತು. ಇಲ್ಲ 5 ಸೆಕೆಂಡ್. ಇವಾಗ ನಾನು ನನ್ನ ಕೈಯಲ್ಲಿ ₹25 ಇದೆ ಗೈಸ್. ಅಲ್ಲ ₹30 ಇದೆ ಗೈಸ್. ₹10 ಕಾಯಿನ್. ₹30 ಇದೆ. ₹30 ತಂದಿದ್ದೀನಿ. ಸೊ ಇದು ಒಂದು ಐಟಮ್, 2, ಇದು 3, ಆಮೇಲೆ ಇದು 4, ಇದು 5, ಆಮೇಲೆ ಇದು 6. ನೋಡು ವಿಡಿಯೋ ನೋಡು. ಓಕೆನಾ? ಸೊ ಟೋಟಲ್ 1 2 3 4 5 6 ಐಟಮ್ಸ್ ಆ್ಯಂಡ್ ₹30 ಗೈಸ್. ಅಂಗಡಿಲಿ ಇಲ್ಲ 1 ನಿಮಿಷ. ಸೊ ಗೈಸ್ ಇವಾಗ ನವೀನ್ ಏನ್ ಐಟಮ್ಸ್ ತಂದಿದ್ದಾನೆ? ನಾನು ತಂದಿರೋದು ಏನ್ ಮಾಡೋಣ, ಇಲ್ಲಿ ಅಂಗಡಿ ಕೊಟ್ಟಿಲ್ಲ ಪಾಪ. ಅಜ್ಜಿ ಪಾಪ ಚೇಂಜ್ ಇರಲಿಲ್ಲ. ವ್ಲಾಗಲ್ಲಿ ನೋಡಿ ಪಾಪ ಚೇಂಜ್ ಇರಲಿಲ್ಲ. ಚೇಂಜ್ ಹುಡುಕ್ತಿತ್ತು, ಅದಕ್ಕೋಸ್ಕರ ಲೇಟ್ ಆಯ್ತು ಪಾಪ. ಇಲ್ಲ ಅಂತಿದ್ರೆ ನಾನು ಮಾಡ್ತಿದ್ದೆ. ಒಂದು ಆಯ್ತು. ಒಂದು ಎಲೆ ಅಡಿಕೆ ನಮ್ಮ ಅಜ್ಜಿಗೆ, ಎಲೆ ಬೇಕು ನಮ್ಮ ಅಜ್ಜಿಗೆ, ಆಮೇಲೆ ಹಾಕಂತಾರೆ. ಸೊ 2 ಸ್ವಲ್ಪ ಜೋರಾಗಿ ಮಾತಾಡಿ, ಸಾಂಗ್ ಇದೆ. ಅದೇ ಜೋರಾಗಿ ಇಲ್ಲಿ ಕೇಳಿಸುತ್ತೆ ಬಿಡು. ಅಂಡ್ ಆರೆಂಜ್, ನಂದು ಡಯಟ್ ಫುಡ್ ಆರೆಂಜ್ ತಗೊಂಡೆ. ಒಂದು ಆರೆಂಜಿಗೆ ಎಷ್ಟು ಕೊಟ್ರು? ಒಂದು ₹10 ಕೊಟ್ಟೆ. ಹೌದಾ? ₹10 ಕೊಟ್ಟರು. ಆಮೇಲೆ ಆ ಪಾಪ ಅಜ್ಜಿ ಹತ್ರ ಕಳ್ಳೆಕಾಯಿ ಇಸ್ಕೊಂಡಿದ್ದೀನಿ. ಸೊ ₹40 ನಾನು ಆ ಅಜ್ಜಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಚೇಂಜ್ ಪಾಪ ಅಜ್ಜಿ ಹತ್ರ ರೇಂಜ್ ಇಲ್ಲ. ಕೊಟ್ಟರೆ ಇಲ್ಲಾಂದ್ರೆ ಏನಾರು ಅನ್ಕೊಂತಾರೆ, ನಾವು ಗೊತ್ತಿಲ್ಲ ಅಂತ ಅನ್ಕೊಂತಾರೆ. ಬೇಡ ಪರವಾಗಿಲ್ಲ, ಅಜ್ಜಿಗೆ ಏನಾರು ಮಾಡ್ತೀನಿ. ಇಲ್ಲ ತರ ನಂಬೇರದಲ್ಲಿ ನೋಡೋಣ. ಅವಾಗ ಅಜ್ಜಿ ಹತ್ರನೇ ಬಂದು ಇಸ್ಕೊತೀನಿ. ಕಳ್ಳೆಕಾಯಿ ಬೇಕು, ಇನ್ನೊಂದು ಬೇಕು, ಏನಾರು ಬೇಕು ಅಜ್ಜಿ ಹತ್ರ. ಫ್ರೀಯಾಗಿ ಕೊಟ್ರಾ? ಇಲ್ಲ ಫ್ರೀಯಾಗಿ ಕೊಟ್ಟೆ. ಎಷ್ಟು ಕೊಟ್ಟಿದ್ದು? ಇದು ಅಷ್ಟು ₹10 ಮಚ್ಚ? ₹10 ಸೇರು ಅಲ್ಲ, ₹20 ಸೇರು.
ಹೌದಾ ಸರಿ, ಇವಾಗ ಎಷ್ಟಾಯ್ತು ಟೋಟಲ್ ಐಟಮ್? ನಾಲ್ಕೆ ಐಟಮ್. 1 2 3 4 ಐಟಮ್ಸ್ ಅಷ್ಟೇ. ನಾನು ಸೋತ್ರು ಪರವಾಗಿಲ್ಲ, ಬಟ್ ಅಜ್ಜಿ ಹತ್ರ ಗೆದ್ದೀನಿ ನಾನು ಅಷ್ಟೇ. ಸೊ ಗೈಸ್, ಈ ಟಾಸ್ಕ್ ಅಲ್ಲಿ ನಿಮ್ಗೆ ಗೊತ್ತು, ಇನ್ನೊಂದ್ಸಲ ಹೇಳು. ಸೊ ಒಂದು ನಿಮಿಷ ನಾನು ರೆಕಾರ್ಡ್ ಮಾಡು, ನಾನು ಹೇಳ್ತೀನಿ. ಸೊ ಗೈಸ್, ನಂಗೆ ಎಲ್ಲ ಅಂಗಡಿಲೂ ಎಸ್ಪೆಷಲಿ ಬೇಕ್ರಿ ಒಂದಿದೆಯಲ್ಲ, ಆ ಬೇಕ್ರಿ ಅವರು ಸೊ ಗೈಸ್ ಏನಂದ್ರೆ ಕ್ಯಾಮ್ರಾಯಿಂದ ಕೈ ಎತ್ತೋ. ಏನಂದ್ರೆ ಈ ಬೇಕ್ರಿ ಇತ್ತಲ್ಲ ಲಾಸ್ಟ್ ಎಲ್ಲ, ಆ ಬೇಕ್ರಿ ಅಂಕಲ್ ಅಷ್ಟೇ ಪಾಪ ಅವ್ರು ಫಸ್ಟೇ ಕೇಳಿದ್ರು, ನಾನು ವಿಡಿಯೋ ಮಾಡ್ತೀನಿ ನೋಡಿ ಚೇಂಜ್ ಇದೆಯಾ ಅಂತ ಕೇಳೋದು. ಚೇಂಜ್ ಇಲ್ಲ ಅಂದ್ರೆ ಪಾಪ 2 ಕೊಟ್ಟು 5 ರೂಪೀಸ್ದು. ಅದಾದಮೇಲೆ ಎಲ್ಲ ಅಂಗಡಿಯವರು ಅಷ್ಟೇ, ನಾವು ಹೋಗಿದ್ದ ಅಂಗಡಿಯವರು ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಆ ಮಾರ್ಟಲ್ಲಂತೂ 5 ಸೆಕೆಂಡಲ್ಲಿ ಕೊಟ್ಟರು. ಅವ್ರು ಇದೆಷ್ಟೊಂದು ಕೇಳಿ 5 ರೂಪಾಯಿ ಅಂದರೆ ಪಟ್ಟನ್ ತೊಗೊಂಬಂದೆ. ಆಮೇಲೆ ಗಂಟೆ ಅಂಗಡಿಲೂ ಅಷ್ಟೇ, ಆಂಟಿ ವಿಡಿಯೋ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಆದರೆ ಮೆಡಿಕಲ್ ಶಾಪ್ ಅವರು ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಅಂದರೆ ನಾನು ಹೇಳ್ತಿರೋದು ಅಷ್ಟೇ, ಅವ್ರಿಗೆ ವಿಡಿಯೋ ಬರೋಕ್ಕೆ ಇಷ್ಟ ಇಲ್ಲ, ಅದು ನಂಗೆ ಬೇಡ. ಬಟ್ ಮೆಡಿಕಲಲ್ಲಿ ನಾವು ರೀಸನ್, ನಾನು ಐಮೋಲ್ ಕೇಳಿದೆ, ಐಮೋಲ್ ತಲೆನೋವಿಗೆ. ಅವ್ನು ಕೇಳಿದ್ದು ಏನು ಗಂಟ್ಲು ನೋವು ಕಫಾಗೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ, ಅದೂ ಇಲ್ಲ ಅಂದರು. ನಾನು ಡೋಲೋ 650 ಕೇಳಿದೆ, ಅದೂ ಇಲ್ಲ ಅಂದರು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಅವ್ರೊಬ್ಬರ ಹತ್ರ ಅಷ್ಟೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ಗೆದ್ದಿದ್ದು ನಾನೇ ಕ್ಲಾಪ್ಸ್ 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 ಗೆಲ್ಸಿದ್ದೆ ನಾನು. ಕ್ಲಾಪ್ಸ್ ಇಲ್ಲಿ ಕ್ಲಾಪ್ಸ್ 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 ಕ್ಲಾಪ್ಸ್. ಸೊ ಇವಾಗ ಏನೋ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ಇಷ್ಟ ಆಯ್ತಾ ಅಂದ್ರೆ, ಇಷ್ಟ ಆಯ್ತು ಅಂತಂದ್ರೆ ಇದೇ ತರ ಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಗೊತ್ತಾ, ಬರೀ ಸ್ಟ್ರೀಟ್ ಅಲ್ಲೇನೆ ನಾನು ಇವಳು ಪರ್ಚೇಸ್ ಏನೇನು ತಗೊಬೇಕು ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು, ಇವಳಿಗೆ ತರಕಾರಿ ತಗೊಳಕ್ ಬರಲ್ಲ. ನೆಕ್ಸ್ಟ್ ಚಾಲೆಂಜ್ ಲಾಗು ತರಕಾರಿ ಇತ್ತಲಾಗ ಇಲ್ಲ ತರಕಾರಿ ಲಾಗೆ ಸ್ಟ್ರೀಟಲ್ಲಿ ನೀನು ಮಾಡಲ್ಲ, ಸ್ಟ್ರೀಟಲ್ಲಿ ತಗೊಬೇಕು, ಮಾರ್ಕೆಟಲ್ಲಿ. ಈ ವ್ಲಾಗ್ ಏನಾದರೂ ಚೆನ್ನಾಗಾಯಿತು ಅಂದರೆ ಗೈಸ್, ನೆಕ್ಸ್ಟ್ ನಾನು ಬಾಯ್ಸ್ ನಾಡಕ್ ಬಿಡ್ತೀನಿ ಗೈಸ್. ನಾನು ವ್ಲಾಗ್ ಮಾಡ್ತೀನಿ, ನವೀನ್ ವರ್ಸಸ್ ಮನು ವರ್ಸಸ್ ಬಟ್ಟ, 3 ಜನಕ್ಕೆ 100 ರೂಪಾಯಿ ಕೊಡ್ತೀನಿ. ಎಲ್ಲಾದರೂ ಹೋಗಿ ನಿಮ್ಮಿಂದ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ, ನೀವೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಈ ವಿಡಿಯೋ ಏನಾದರೂ ಚೆನ್ನಾಗಿ ರೀಚ್ ಆಯಿತು ಅಂದರೆ ಮಾತ್ರ, ಹಾಗೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಗೈಸ್. ಓಕೆ ಅಲ್ಲಿ ಓಕೆ ಗಾಯ್ಸ್, ಇಲ್ಲಿಗೆ ವ್ಲಾಗ್ ಏನು ಮಾಡ್ತಿದ್ದೀವಿ. ಯಾರ್ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ಮೇಲಿಂದ ಯಾರ್ಯಾರು ದಯವಿಟ್ಟು ಎಲ್ಲ ಅಪ್ಸೆಟ್ ಆಗಿರ್ತೀರಾ ಅಂದರೆ ಕಮೆಂಟಲ್ಲಿ ಮತ್ತು ಮೆಸೇಜಲ್ಲಿ ಎಲ್ಲ ನೋಡಿದ್ದೀವಿ. ಸುಷ್ಮಿತ್ ಅಕ್ಕನ ವ್ಲಾಗಲ್ಲಿ, ಅಲ್ಲೋಣ ಸುಷ್ಮಿತ್ ಅಕ್ಕನ ವ್ಲಾಗಲ್ಲಿ ಕಮೆಂಟ್ ಹಾಕಿದ್ದೀರಿ, ನೋಡಿ ಅದನ್ನು ಒಂದೆರಡು ನೋಡಿದೆ. ಅವರಿಗೆ ವ್ಲಾಗ್ ಮಾಡೋಕ್ಕಿಲ್ಲ ಅಂತ. ಇನ್ಮೇಲಿಂದ ಕಂಟೆಂಟ್ಗಳು ಸ್ಟಾರ್ಟು, ಇನ್ಮೇಲಿಂದ ವ್ಲಾಗ್ಗಳು ಸ್ಟಾರ್ಟು. ಸೊ ಇಲ್ಲಿಗೆ ಇನ್ನು ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇನ್ಮೇಲಿಂದ ಫೋಕಸ್ ಆಗ್ತಾಯಿದ್ದೀವಿ. ಸೊ ಇನ್ಮೇಲಿಂದ 100% ಈ ವರ್ಷದಿಂದ ಫೋಕಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಷ್ಟೇ. ಆ್ಯಂಡ್ ಗೈಸ್, ಇನ್ನೊಂದು ಏನಂತಂದರೆ, ನಮಗೆ ರಿಜೆಕ್ಷನ್ ತೊಗೊಂಡು ಅಭ್ಯಾಸ ಇಲ್ಲ. ಈ ಥರ ಆಗಲೇ ಆ್ಯಕ್ಚುಲಿ ಒಂದು ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ. ಎಲ್ಲರೂ 100 ರೂಪೀಸ್ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡಿ ಅಂತ, ಯಾರೂ ಇಲ್ಲ ಅಂದಿದ್ದಕ್ಕೆ ಅವ್ನು ಆಲ್ರೆಡಿ ನಾನು ಇದಕ್ಕೆ ಹೇಳಿದ್ದು ತರಬೇಕಿತ್ತು ಅಂತ. ರಿಜೆಕ್ಷನ್ ಎಲ್ಲ ಹೊಸದು ನಮಗೆ. ಬಟ್ ಇವಾಗ ಅನಿಸ್ತಿದೆ, ನಾವೇನೋ ಮನೇಲಿ ಕುತ್ಕೊಂಡು ಚಾಲೆಂಜು, ಡೈಲಿ ವ್ಲಾಗು, ಮನೆ ತೋರಿಸಿ ಇದನ್ನು ಮಾಡೋರ್ಗಿಂತ ಹಿಂಗೆ ಪಾಪ ಪಬ್ಲಿಕಲ್ಲಿ ಮಾಡ್ತಾರಲ್ಲ ವ್ಲಾಗ್ಸ್, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅದು ಯಾವ ಧೈರ್ಯದ ಮೇಲೆ ಅದು ಹೆಂಗೆ ಮಾಡ್ತಿರೋ ನೀವೆಲ್ಲ, ನನಗಂತೂ ಗೊತ್ತಿಲ್ಲ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಹಾಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ ಮುಂದಿನ ಚಾಲೆಂಜಲ್ಲಿ. ಅಲ್ಲಿವರೆಗೂ ಬಾಯ್.